ಹಿಂದಿ ಹೇರಿಕೆ ಆಗ್ತಿರೋದು ಎರಡು ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಾನು ಗಮನಿಸ್ದಾಗೆ, ಒಂದು ಶಿಕ್ಷಣ, ಇನ್ನೊಂದು ಉದ್ಯಮ. ಈ ಎರಡೂ ಸಾಕು ಹಾಳು ಮಾಡಲಿಕ್ಕೆ ಯಾವುದೇ ಭಾಷೆಯನ್ನು ಅಂತ ಅನ್ಕೊಳ್ತೀನಿ. ಯಾಕಂದರೆ ನಾನು 8ನೇ ಕ್ಲಾಸಿಗೆ ಶುರು ಮಾಡಿದಾಗಲೇ ನನ್ನ ಮೇಲೆ ಹಿಂದಿ ಹೇರಿಕೆ ಆಗಿತ್ತು. ಇದು ನನಗೆ ಆಸಕ್ತಿ ಇರಲಿಲ್ಲ, ಬಟ್ ಕಲಿಬೇಕು ಅಂತಂದ್ರು ಕಲಿತೀವಿ. ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಮಾರ್ಕ್ಸ್ ಬಂದರೂ ಕೂಡ ಹಿಂದಿಯಲ್ಲಿ ಕಡಿಮೆ ಬಂತು, ಅದರಿಂದ ಪರ್ಸೆಂಟೇಜ್ ಎಲ್ಲ ಕಡಿಮೆ ಆಯಿತು. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದರೆ ಉದ್ಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸಮಸ್ತ ಬೆಂಗಳೂರನ್ನು ನೀವು IT ಹಬ್ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿ ಪರಭಾಷೆಗಳು ಇಲ್ಲೆಲ್ಲ ಬಂದಿದ್ದಾರೆ. ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ದಾವೆ ನಿಜ, ಆದರೆ ಉದ್ಯಮ ಶುರು ಮಾಡಿದವರು ಎಲ್ಲರೂ ಕೂಡ ಹೊರಗಡೆ ಆಗಿರೋದ್ರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದಿ ಏರಿಕೆ ಆಗಿದೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿಭಾಷೆ ಅನ್ನುವಂಥದ್ದು ಮಕ್ಕಳ ಹೊರೆಯನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ನಾವು ದ್ವಿಭಾಷಾ ಸೂತ್ರಕ್ಕೆ ನನ್ನ ಬೆಂಬಲ ಇದೆ. ನೀವು ಕೊಟ್ಟಿರೋ ಪೆಟಿಷನನ್ನು ಈಗಲೇ ಸಹಿ ಮಾಡ್ತೀನಿ. ಮತ್ತು ಇದನ್ನು ನೋಡೋಂಥವ್ರು, ನನ್ನನ್ನು ಗೌರವಿಸುವಂಥವ್ರು ದಯವಿಟ್ಟು ಈ ನಮ್ಮ ಮಕ್ಕಳ ಕಾರಣಕ್ಕೆ, ನಮ್ಮ ಕನ್ನಡದ ಅಸ್ಮಿತೆ ಕಾರಣಕ್ಕೆ ಈ ಒಂದು ದ್ವಿಭಾಷಾ ಸೂತ್ರಕ್ಕೆ ಪೆಟಿಷನ್ ಸಹಿ ಮಾಡಿ. ಎಲ್ಲರೂ ಒಗ್ಗೂಡಿದರೆ ಇದೇನು ಕಷ್ಟವಾಗಲ್ಲ. ಥ್ಯಾಂಕ್ ಯು.